ನಮಸ್ತೆ ವೀಕ್ಷಕರ, ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋದು. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು. ಶ್ರೀ ಗುರುಗಣಾಧಿಪತಯೇ ನಮಃ. ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಕಮ್ಮಸಂದ್ರ ಅಗ್ರಹಾರ. ಇಲ್ಲಿ ನಾವು 5 ವರ್ಷದಿಂದ ನವರಾತ್ರಿ ಪೂಜೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಜನಿಸಿದ ಕಥೆಯ ಧರಣಿಗೆ ಗೌರಮ್ಮ. ಧರಣಿಯು ತಾನೆ ನನ್ನ ತನುವು, ಅದರಲ್ಲಿ ಬಂದ ಈ ಮಗುವು. ಈ ಧರಣಿಯ ಸ್ನಾನ ಮುಗಿಯದ ಮುನ್ನ ಪರಶಿವನೇ ಬಂದರು ಬಿಡನು. ತನುವಿನ ತನೆಯ ಆನೆಯ ತಲೆಯ ಪಡೆದುದಕ್ಕೆ ಗೌರಮ್ಮ. ತನುವಿನ ತನೆಯ ಆನೆಯ ತಲೆಯ ಪಡೆದುದಕ್ಕೆ ಗೌರಮ್ಮ. ನನ್ನನ್ನು ನೋಡಲು ಶಿವ ಬಂದ, ಮನೆ ಹೊರಗಿತ್ತ ನನ್ನ ಕಂದ. ಶಿವನು ನುಕ್ಕಿದ ದಾವದಿ ಗಂಗೆ ಸೇರಿಸಲು, ಮಗನು ತಡೆದ ತಾಯಿಯ ವಾಕ್ಯ ಪಾಲಿಸಲು.
ವಾಕ್ಯ ಬರ್ತದೆ. ಏನು ಅಂತಂದರೆ, ಶರತ್ಕಾಲೇ ಮಹಾಪೂಜ್ಯ ಕ್ರಿಯತೆ ಯಾಜವಾರ್ಷಿಕಿ ತಸ್ಯಾಂ ಮಮೈತನ್ಮಾಹಾತ್ಮ್ಯಂ ಉಚ್ಚಾರ್ಯಂ ಶ್ರಾವ್ಯಮೇವ ಚ. ಯಾರು ಶರದೃತುವಿನಲ್ಲಿ ಆ ಅಮ್ಮನವರ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಅತ್ಯಂತ ಶ್ರೇಯಸ್ಸನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಅಂಥ ಒಂದು ಶ್ರೇಯಸ್ಕರವಾಗಿರ್ತಕ್ಕಂಥ ಅಮ್ಮನವರ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶರದೃತುವಿನ ಆಶ್ವೀಜ ಮಾಸದ ದಶಮಿ, ಪ್ರಥಮ ದಿನದಿಂದ ದಶಮಿ ಪರ್ಯಂತ 10 ದಿನಗಳು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋದನ್ನು ಹೇಳುತ್ತೆ. ಅಂತಹ ಒಂದು ನವರಾತ್ರಿಯ ಪುಣ್ಯ ಕಾಲದಲ್ಲಿ ನಾವು ಇಲ್ಲಿ ಪ್ರತಿನಿತ್ಯ ಚಂಡಿಕಾ ಹೋಮ, ಶ್ರೀಚಕ್ರಕ್ಕೆ ನವಾವರಣ ಅರ್ಚನೆ ಪೂಜೆ, ಹಾಗೆ ಸಾಯಂಕಾಲದಲ್ಲಿ ಚಂಡಿಕಾ ಹೋಮದ ನಿಮಿತ್ತವಾಗಿರ್ತಕ್ಕಂಥ ಕಲಶ ಸ್ಥಾಪನೆ ಮತ್ತು ಪಾರಾಯಣ ಎಲ್ಲವೂ ಕೂಡ ಮತ್ತು ಸಂಗೀತಾದಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ವೇದನಾದ ಎರಡೂ ಕೂಡ ಆ ಭಗವತಿಗೆ ಪ್ರೀತಿಯಾಗಿರ್ತಕ್ಕಂಥದ್ದಾದ್ದರಿಂದ ಬೆಳಿಗ್ಗೆ ಪಾರಾಯಣ ಎಲ್ಲವೂ ಕೂಡ ಮತ್ತು ಸಂಗೀತಾದಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ವೇದನಾದ ಎರಡೂ ಕೂಡ ಆ ಭಗವತಿಗೆ ಪ್ರೀತಿಯಾಗಿರ್ತಕ್ಕಂಥದ್ದಾದ್ದರಿಂದ ಬೆಳಿಗ್ಗೆ ಚಂಡಿಕಾ ಹೋಮ ಮತ್ತು ಶಾಸ್ತ್ರೋಕ್ತವಾಗಿ ವೇದೋಕ್ತ ಪೂಜೆ ಮತ್ತು ಶ್ರೀಚಕ್ರ ನವಾವರಣಾರ್ಚನೆ ಎಲ್ಲವೂ ಆದರೆ ಸಾಯಂಕಾಲದಲ್ಲಿ ಅಮ್ಮನವರಿಗೆ ಕಲಶ ಸ್ಥಾಪನೆ, ಚಂಡಿಕಾ ಪಾರಾಯಣ ಮತ್ತು ನಾದ ಮಹೋತ್ಸವದ ಪ್ರಯುಕ್ತ ಸಂಗೀತ, ಭಜನೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊತ ಬರ್ತಾ ಇದ್ದೀವಿ. ಸರ್ವ ಬಾಧಾಸು ಘೋರಾಸು ವೇದನಾದ್ಭ್ಯರ್ಥಿತೋಪಿ ವಾ ಸ್ಮರನ್ ಮಮೈತಚ್ಚರಿತಂ ನರೋ ಮುಚ್ಯೇತ ಸಂಕಟಾತ್ ಅಂತ ಹೇಳಿ ಒಂದು ವಾಕ್ಯ ಚಂಡಿಕಾ ಪಾರಾಯಣದಲ್ಲಿ ಬರುತ್ತೆ. 12ನೇ ಅಧ್ಯಾಯದಲ್ಲಿ ಭಗವತಿ ವಾಕ್ಯ ಅಂತಕ್ಕಂಥ ಒಂದು ಅಮ್ಮನವರೇ ನುಡಿದಿರ್ತಕ್ಕಂಥ ಫಲಶ್ರುತಿಯಲ್ಲಿ ಅಮ್ಮನವರೇ ಹೇಳಿರ್ತಕ್ಕಂಥ ವಾಕ್ಯ ಸರ್ವ ಬಾಧಾಸು ಘೋರಾಸು ವೇದನಾದ್ಭ್ಯರ್ಥಿತೋಪಿ ವಾ ಸ್ಮರನ್ ಮಮೈತಚ್ಚರಿತಂ ನರೋ ಮುಚ್ಯೇತ ಸಂಕಟಾತ್ ಅಂತ. ಘೋರವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಿಸಲು ಅಶಕ್ಯವಾಗಿರ್ತಕ್ಕಂಥ ದುಃಖ ಇದ್ದರೂ ಕೂಡ ಅದೆಲ್ಲವನ್ನೂ ಕೂಡ ನಿವಾರಣೆಯನ್ನು ಮಾಡಿ ನಾನು ಆ ನರಮನುಷ್ಯನನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳಿದಾಳೆ. ಯಾರು ಆ ಒಂದು ಚಂಡಿಕಾ ಪಾರಾಯಣವನ್ನು, ಚಂಡಿಯ ಆರಾಧನೆಯನ್ನು, ಅಮ್ಮನವರ ಆರಾಧನೆಯನ್ನು ಈ ನವರಾತ್ರಿಯ ಪುಣ್ಯಕಾಲದಲ್ಲಿ ಮಾಡ್ತಾರೋ ಅವರಿಗೆ ಅಂಥ ಒಂದು ಶ್ರೇಯಸ್ಸಿನ ಫಲಿತವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳಿದ್ದಾನೆ. ಬಾಲಗ್ರಹ ವಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ, ಮಕ್ಕಳಿಗೂ ಇರ್ತಕ್ಕಂಥ ಎಲ್ಲ ರೋಗ ಬಾಧೆಗಳನ್ನು ನಿವೃತ್ತಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದಾಳೆ. ಸಂಘಾತ ಭೇದೇ ಚಂದ್ರನಾಂ ಮೈತ್ರೀಕರಣಮುತ್ತಮಂ, ದಾಂಪತ್ಯ ಸೌಖ್ಯದಲ್ಲಿರಬಹುದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ಪು, ಆ ತರಹದ ಒಂದು ಬಿಸ್ನೆಸ್ಸು ಮತ್ತೊಂದು ಮೊದಲೊಂದು ವಿಚಾರಗಳಲ್ಲಾಗಿರಬಹುದು. ಸಂಘಾತ ಭೇದೇ ಚಂದ್ರನ, ಸಂಘಗಳಲ್ಲಿ ಇರ್ತಕ್ಕಂಥ ಸಂಘಾತದಲ್ಲಿರ್ತಕ್ಕಂಥ ಭೇದಗಳನ್ನು ಅಳಿಸಿ ಅಲ್ಲಿ ಮೈತ್ರೀಕರಣವನ್ನು ಸೃಷ್ಟಿಸಿ ಆ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳುತ್ತೆ. ಅಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ
ಚಂಡಿಕಾ ಆರಾಧನೆ, ಹಾಗೆ ವಿಶೇಷವಾಗಿ ಶ್ರೀಚಕ್ರ ನವಾವರಣ ಅರ್ಚನೆ ಪೂಜೆಯೂ ಕೂಡ ಇಲ್ಲಿ ನಡೆಯುವಂಥದ್ದಾಗುತ್ತೆ. ಹಾಗೆ ಶ್ರೀ ಕ್ಷೇತ್ರದ ಪ್ರಧಾನ ದೇವತೆಯಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ರುದ್ರಾಭಿಷೇಕ ಮತ್ತು ಅಷ್ಟೋತ್ತರ ಸಹಸ್ರನಾಮಾದಿ ಪೂಜೆಗಳು ಕೂಡ ನಡೆಯುವಂಥದ್ದಾಗತ್ತೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಮಧ್ಯಾಹ್ನದ ಹೊತ್ತು 11ರಿಂದ 12 ಗಂಟೆಯ ಸಮಯದಲ್ಲಿ ಈ ನವರಾತ್ರಿಯ ಕಾಲದಲ್ಲಿ ಸುವಾಸಿನ್ಯರ್ಚನ ಪ್ರೀತಾಯೈ ನಮಃ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಬರುತ್ತೆ ಅಮ್ಮನವರಿಗೆ. ಅಂದರೆ ಸುವಾಸಿನಿಯರಿಂದ ಅರ್ಚನೆಯನ್ನು ಪಡೆದು ತೃಪ್ತಿಯಾಗುವಂಥವಳು ಅಂತಕ್ಕಂಥದ್ದನ್ನು, ಅಂದರೆ ಪ್ರೀತಿಯನ್ನು ಪಡೆಯುವಂಥವಳು ಅಂತಕ್ಕಂಥದ್ದನ್ನು ಒಂದು ವಾಕ್ಯ ಹೇಳುತ್ತೆ, ಒಂದು ನಾಮ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಹಾಗೆ ಇಲ್ಲಿಯೂ ಕೂಡ ಪ್ರತಿನಿತ್ಯ ಆ ಸುವಾಸಿನಿಯರು ಬಂದು ಪ್ರತಿನಿತ್ಯ ಲಲಿತಾ ಸಹಸ್ರನಾಮದಲ್ಲಿ ಅರ್ಚನೆಯನ್ನು ಮಾಡುವಂಥದ್ದು ಕೂಡ ಇಲ್ಲಿ ನಡೆಯುವಂಥದ್ದಾಗತ್ತೆ. ಇಷ್ಟೆಲ್ಲ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಇಲ್ಲಿ ಮಾಡುವಂಥದ್ದು. ಹಾಗೆ ನಮ್ಮ ದೇವಸ್ಥಾನ ಸರಿಸುಮಾರು 300 ವರ್ಷ ಹಳೆಯ ದೇವಸ್ಥಾನ. ಇಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಶಿವರಾತ್ರಿ, ನವರಾತ್ರಿ, ಕಾರ್ತೀಕ ಮಾಸ, ಮಾಘ ಮಾಸದ ಪೂಜೆಗಳು, ಶ್ರಾವಣ ಮಾಸದ ವಿಶೇಷ ಪೂಜೆಗಳನ್ನೆಲ್ಲ ನಡೆಸ್ಕೊತ ಬರ್ತಾ ಇದ್ದೀವಿ. ಹಾಗೆ ಪ್ರತಿ ಪೌರ್ಣಮಿ ವಿಶೇಷ ರೀತಿಯಲ್ಲಿ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೀವಿ. ಅದಾದ ನಂತರ ಪ್ರತಿ ಅಮಾವಾಸ್ಯೆಯೂ ಕೂಡ ವಿಶೇಷವಾಗಿ ಪ್ರತ್ಯಂಗಿರ ಹೋಮವೂ ಕೂಡ ಇಲ್ಲಿ ನಡೆಯುತ್ತೆ. ಎಲ್ಲರೂ ಬಂದು ಆ ಒಂದು ಅಮ್ಮನವರ ಕೃಪೆಗೂ ಮತ್ತು ಆ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ಕೃಪೆಗೂ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಜಯದಶಮಿ ದಿವಸ ಇಲ್ಲಿ ವಿಶೇಷವಾಗಿ ಚಂಡಿಕಾ ಹೋಮ ಇರುವಂಥದ್ದಾಗತ್ತೆ. ನವಚಂಡಿಕಾ ಯಾಗ ಅವತ್ತು ನಡೆಯುವಂಥದ್ದು. ಅಮ್ಮನವರಿಗೆ ವಿಶೇಷ ಪೂರ್ಣಾಹುತಿಯನ್ನಿಟ್ಟು ಅಮ್ಮನವರನ್ನು ಬನ್ನಿ ಸೇವೆ ಅಂತ ಏನು ಹೇಳ್ತೀರಿ ಅದನ್ನು ಮಾಡಿ ಉತ್ಸವ ಮಾಡಿ ಅಮ್ಮನವರನ್ನು ಆ ದಿನ ಆರಾಧನೆ ಮಾಡಿ ಕೊನೆಯ ದಿನ ಒಂದು ಪ್ರಾರ್ಥನೆಯನ್ನು ಮಾಡುವಂಥ ವಿಶೇಷ ಕಾರ್ಯಕ್ರಮವೂ ಕೂಡ ಆ ದಿನ ಇರುವಂಥದ್ದಾಗಿರುತ್ತೆ. ಆಮೇಲೆ ಈ ಊರಲ್ಲಿ ನೀವು ಕಾಲಿಟ್ಟ ಮೇಲೆ ನಮ್ಮ ಆನೇಕಲ್ ಟೌನ್ಗೆ ಒಂದು ಪ್ರಸಿದ್ಧಿಯಾಗಿ ಅಂತ ಒಂದು ದೇವಾಲಯ ಆಗಿದೆ. ನೀವು ಕಾಲಿಟ್ಟ ಮೇಲೆ, ಅಣ್ಣ ತಮ್ಮದಿರಿಬ್ಬರು ಕಾಲಿಟ್ಟ ಮೇಲೆ ಇಲ್ಲಿ ಒಂದು ಪ್ರಸಿದ್ಧಿಯಾಗಿರೋವಂಥದ್ದು ಆನೇಕಲ್ ತಾಲೂಕು ಇಡೀ ಜನ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದೆರಡು ಮಾತು. ಖಂಡಿತ ಈ ಊರಿನ ಹಿರಿಯರ ಸಹಕಾರ ಇದಕ್ಕೆಲ್ಲ ಮೂಲ ಕಾರಣ. ಏಕೆಂತಂದರೆ ನಮಗೆ ಸಹಕಾರವನ್ನು ಯಾರೂ ಕೊಡದೇ ಇದ್ದರೆ ಒಂದು ಕಡೆ ನೆಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಆ ಒಂದು ವಾತಾವರಣ, ಅಲ್ಲಿಯ ಒಂದು ಜನಗಳ ಸಹಾಯ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಕಮ್ಮಸಂದ್ರ ಅಗ್ರಹಾರದ ಊರಿನ ಎಲ್ಲ ಮುಖ್ಯಸ್ಥರು ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಭಕ್ತಾದಿಗಳೆಲ್ಲರೂ ಕೂಡ ಪ್ರತಿನಿತ್ಯ ಬಂದು ಆ ಶಿವನ ಸೇವೆ ಮಾಡ್ತಾ ಆ ಶಿವನ ಒಂದು ಆಶೀರ್ವಾದವನ್ನು ಪಡಿತಾ ನಮಗೆ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ನಾವು ಈ ಕ್ಷೇತ್ರವನ್ನು ಇಷ್ಟು ಎತ್ತರ ಬೆಳೆಸಲಿಕ್ಕೆ ಅಥವಾ ಈ ದಿನ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆಲ್ಲ ಆ ಅಮ್ಮನವರ ಮತ್ತು ಈಶ್ವರನ ಶಕ್ತಿ ಒಂದು ಕಡೆ ಕಾರಣವಾದರೆ, ಇನ್ನೊಂದು ನಮ್ಮ ಊರಿನ ಮತ್ತು ಈ ತಾಲೂಕಿನ ಎಲ್ಲ ಜನಗಳ ಸಹಕಾರವು ಮುಖ್ಯ ಕಾರಣ ಅಂತಕ್ಕಂಥದ್ದನ್ನೇ ಹೇಳಬಹುದು ಇಲ್ಲಿ.